ನಮಗೆ ನಮ್ಮ ಸೇವೆಗಳನ್ನು ಮಾಡಲಿಕ್ಕೆ ಈ ಕೈಯ ಜನರು ಸರಿಯಾಗಿದ್ದಾರೆ. ಇವರು ಎಷ್ಟೊಂದು ಸ್ಟ್ರಾಂಗ್ ಇದ್ದಾರೆ. ಇವರಿಂದ ನಮ್ಮ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿಸಿಕೊಳ್ಳ ಈ ಹಡಗಿನಲ್ಲಿ ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ಅದರಿಂದ ನಾವು ಪ್ರಯತ್ನಿಸುತ್ತಿರುವಷ್ಟು ಹುಡುಗುವ ಸಾಧ್ಯತೆ ಇದೆ. ಹಾಗಾಗಿ ನಾವು ಎಚ್ಚರ ವಹಿಸಲೇಬೇಕು. ಮಿಸ್ಟರ್ ಕ್ಯಾಮ್ರನ್, ಅಡಿಗೆ ಸಾಮರ್ಥ್ಯಕ್ಕೆ ತಕ್ಕಷ್ಟು ಗುಲಾಮರನ್ನು ಉಳಿಸಿಕೊಂಡು ಬೇಕಿದೆ ಎಲ್ಲ ಗುಲಾಮರನ್ನ ಸಮುದ್ರಕ್ಕೆ ಎಸೆದು ಬಿಡೆ. ನಮ್ಮ ಹಿರಿಯರಿಗೆ ತೃಪ್ತಿ ಆಯ್ತಾ? ಗುರುದೇವಕ್ಕೆ ಶಾಂತಿ ಆಯ್ತಾ? ಆಯ್ತು ಮಗನೇ, ಆಯ್ತು. ಆದರೆ ಏನು ಹೇಳು, ಬಾಯ್ಬಿಡು. ಆದರೆ ಮಗನೇ, ಆಪತ್ತು ಕಾದಿದೆ. ನನ್ನ ಮಕ್ಕಳು ಸೆರೆಯಾಗ್ತಾರೆ. ನಮ್ಮದಲ್ಲದ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸಾವಾಗ್ತದೆ ಮಗನೇ, ಸಾವಾಗ್ತದೆ. ಇದಕ್ಕೆ ಪರಿಹಾರ ಎದುರುಬೇಡ ಮಗನೇ, ನಾನಿದ್ದೇನೆ. ಎದುರುಬೇಡ. ಮತ್ತೆ ಮುಂದಾಗ್ತೀರಾ? ನಾನು ಒಂದು ಮಾಡ್ತೀನಿ. ಮತ್ತೆ ಮುಂದೆ ಮಾರ್ನಮಿ ಆಗ್ತದೆ. ಹಾಗೆ ಆಗಲಿ ಗುರುದೇವ. ಎಲ್ಲ ಚಿಂತೆಯಾಗಿ
ಸಿಕ್ಕೇ ಸಿಗ್ತಾರೆ. ಹೋಗ್ತಾರೆ. ಬಲಕ್ಕೆ. ತಿಳ್ಕೊಳ ಸುಮ್ಮನೆ ಇರು. ಅವ್ರೆಲ್ಲರೂ ಇದ್ದಾರೆ. ನಾವು ಅವ್ರ ಜೊತೆ ಹೋಗ್ಬಿಡೋಣ. ನಾವಿಬ್ರೇ ಇಲ್ಲಿದ್ದು ಏನ್ ಮಾಡೋದು? ನಾವಿಬ್ರೇ ಇಲ್ಲಿದ್ರೆ ಈ ಕಾಡಿನ ಕ್ರೂರ ಪ್ರಾಣಿಗಳು ನಮ್ಮನ್ನ ತಿನ್ಬಿಡ್ತವೆ. ಹೇಯ್, ಹೆದ್ರಬೇಡ. ನಮ್ ಹಾಗೆ ಈ ಕಾಡಲ್ಲಿ ತುಂಬಾ ಜನ ತಪ್ಪಿಸ್ಕೊಂಡಿದ್ದಾರೆ. ನಾವ್ ಇಲ್ಲೇ ಇದ್ದು ಆ ಕಾಡು ಪ್ರಾಣಿಗಳನ್ನ ಎದುರಿಸೋಣ. ನಮ್ಮ ಕುಲ ದೈವನ ಬೇಡ್ಕೊಳ್ಳೋಣ. ಅಜ್ಜ! ಹೇಯ್, ಎಲ್ಲಿದ್ದೀರ? ಅಜ್ಜ! ಹಾಗಾಗಿ ನಾವು ಆದಷ್ಟು ಬೇಗ ಯುದ್ಧಕ್ಕೆ ಸಜ್ಜಾಗಬೇಕು. ಗುಲಾಮರೇ, ಇಲ್ಲಿ ಕೇಳಿ, ಇಂಡಿಯನ್ ಆರ್ಮಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದೆ. ಸೊ ನೀವೆಲ್ಲ ಆ ಯುದ್ಧದಲ್ಲಿ ನಮ್ಮ ಸೈನಿಕರಾಗಿ ಕೆಲಸ ನಿರ್ವಹಿಸಬೇಕು. ತಿಳಿತೆ? ಸೈನಿಕರೇ, ಈ ಎಲ್ಲ ಗುಲಾಮರನ್ನ ನಮ್ಮ ಜೊತೆ ಯುದ್ಧಕ್ಕೆ ಕರೆತನ್ನಿ. ಓಕೆ ಸರ್. ಹಾ. ಓಯ್ ಕಂದ! ಓಹ್, ಇವರೆಲ್ಲ ಅಳ್ತಾ ಇದ್ದಾರೆ. ನಾವು ಇಲ್ಲಿಂದ ತಪ್ಪಿಸ್ಕೊಂಡು ನಮ್ಮ ಕಾಡಿಗೆ ಸೇರ್ಕೊಂಡ್ಬಿಡೋಣ. ಹೌದೌದು, ಇಲ್ಲಿಂದ ತಪ್ಪಿಸ್ಕೊಂಡು ನಮ್ ಕಾಡು ಸೇರ್ಕೋಬೇಕು. ತುಂಬಿ ಸಗ್ಲ ನಮಗೆಲ್ಲ ಸಗ್ಲಿಯೋ. ನಮ್ಮ ಹಿರಿಯರು ಇಲ್ಲೇ ಇಲ್ಲ ಇದಾಗಿದೆ. ನಾವಿನ್ ತಡ ಮಾಡೋದು ಬೇಡ. ಹೇಗೆ ಅವ್ರು ಬ್ಯಾಗ್ ಸೇರ್ಕೊಂಡ? ಬನ್ನಿ ಬನ್ನಿ. ಹೇ ಕಂದು! ಹೇ ಮಾವ್ಯ! ಹೇಗೆ ಬಂದ್ರು? ಹೇಗೆ ತಪ್ಸ್ಕೊಂಡ್ಬಂದ್ರಿ? ಯುದ್ಧ ಆಯ್ತು. ಅವ್ರೆಲ್ಲರೂ ಸತ್ತೋದ್ರು. ನಾವು ಬಂದ್ಬಿಟ್ವಿ. ಈಗೆಲ್ಲ ಕುಲದೈವರ ಇಚ್ಛೆ. ಇವರೆಲ್ಲ ಯಾರು? ಇವರು ಕೂಡ ಗೋವಾದಲ್ಲಿ ಗುಲಾಮರಾಗಿದ್ದವರು. ನಮ್ ಜೊತೆ ಕರ್ಕೊಂಡ್ಬಂದ್ವಿ. ಇವರು ನಮ್ ಕುಲದವ್ರೆ. ಇವರೆಲ್ಲ ನಮ್ಮವರೇ. ಬರಪ್ಪ, ಬಂದ್ರು. ಬನ್ನಿ ಬನ್ನಿ. ಕುಲದೈವ, ಎಲ್ಲ ನಿನ್ನ ಇಚ್ಛೆಯಂತೆಯೇ ಆಯ್ತು. ಎಲ್ಲ ನೀನ್ ನುಡಿದಂತೆ ಆಯ್ತು ಕುಲದೈವ. ಯಾತ್ ಮಾಚೋಗ ಹಿಂಗಾತರಾತಃ, ಯಾತ್ ಮಾಚೋಗ ಹಿಂಗಾತರಾತಃ, ಯಾತ್ ಮಾಚೋಗ ಹಿಂಗಾತರಾತಃ, ಯಾತ್ ಮಾಚೋಗ ಹಿಂಗಾತರಾತಃ. ಸಂಧೆ ಮಾಡ್ತೀನಿ. ಇವಳಿಗೆ ಯಾವ ಸಮಸ್ಯೆ ಇದ್ರೂ ಪರಿಹಾರ ಕೊಡು. ಅಜ್ಜ, ಕುಲದಲ್ಲಿ ಏನಾದ್ರೂ ದೋಷ ಆಯ್ತಾ ಅಜ್ಜ? ಕುಲದಲ್ಲಿ ಯಾವ ಸಮಸ್ಯೆ ಇಲ್ಲ, ಕೆಟ್ಟ ಗಾಳಿಯೂ ಬೀಸಿಲ್ಲ, ಡಬ್ಬದಲ್ಲಿ ಬಾಧೆ ಇದೆ ಅಷ್ಟೇ. ಒಂದ್ ಕೆಲಸ ಮಾಡಿ, ಕಾಡು ಜೀರಿಗೆ ತುಳಸಿ ಸೊಪ್ಪು ಇವು ಮೂರು ಹಾಕಿ ಕಷಾಯ ಮಾಡ್ಕೊಡಿ, ಪರಿಹಾರ ಆಗುತ್ತೆ. ಹಂಗೆ ಮುಂದಿನ ವಾರ ನಮಗೆ ಧೂಪ
ಹರಕೆ ಹೊತ್ಕೊಳ್ಳಿ. ಮಳೆ ತೆಗ್ದಿಡು ಅದನ್ನ. अरे सावकार, आमचा मापला सावकार कधी वाचके मारिले. यार निम्का मागला बापरे वडे ना अरे बापरे इस्तर हल्दी दिसला ओ सुडीचा मका एक वाटा दौरे ಸಂಜಿಕಾ ಎಡ್ಡ ಹಾ ಬನ್ನಿ ಸಾವಕಾರ, ಹಂಗೆ ಊಟನೂ ಮಾಡ್ಕೊಂಡವ್ರಾಯ್ತು. ಹಂಗೆ ಇದು ಇರ್ಲಿ या सावकार, ए सावकार का सोरो दे. दीदी ए पात्या आमचा सावकार आहे, सावकार जवान. ನೀನ್ ಸಹ ಒಳ್ಳೆ ಒಪ್ಪಿ ಹೊಂದಿ ಮಾಯಿಸ ತಾರನೇ ಇದೆಯಾ ಏ ಸಾವ್ಕಾರ್, ಕಿತ್ತೂರಿದ್ದಾರೆ. गांजा बरताना दारू पीताना गांजा बरताना दारू पीताना गांजा बरताना ಒಳ್ಳೆ ಒಪ್ಪಿ ಹೊಂದಿ ಮಾಯಿಸ ಮರ್ಯ ನನ್ನ ಮಾತೆ ಇಟ್ಟಿರಲ್ಲ ಸಾವಕಾರ, ತಾಳೆ ಮಂಡಲಿ ಸುತ್ತಿಟ್ಟಿದ್ದೀನಿ. ಸುತ್ತಿದ್ದೀವಿ. ಹಾಗಾದ್ರೆ ಒಂದು ತಮ್ಮ ಹಾಕ್ರ ನಾನು ಒಂದು ನೋಡ್ಕ ಹೋದೆ ಬಂದೆ ತಮ್ಮ ತಿಂದ್ರೇನೆ ಮಜಾ ಮಾರೈತೆ ಮುಂದೆ ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಇವತ್ತೇನೋ ಜಾಸ್ತಿ ಆಗೋಯ್ತು ಯಾಕಿದ್ರೆ ಇನ್ನೊಂದ್ ದಿನ ನೋಡ್ಕೊತೀನಿ ದಿನ ಅಷ್ಟೆಲ್ಲಾಯ್ತು ಬಿಡು. ಸಾಯಬ್ರೆ, ನಿಮ್ ಸಲುವಾಗಿನೇ ಸ್ಪೆಷಲ್ ಆಗಿ ಬುದ್ಧಿ ಹೊಡ್ಸಿದ್ದು. ಹಾಗಾದ್ರೆ ಏನು ನಮ್ಮಿಂದ ಕೆಲಸ ಆಗ್ಬೇಕಾಗತ್ತೆ ಅಂತ ಆಯ್ತು. ಹೌದು ಸಾಯಬ್ರೆ, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದಿಷ್ಟು 3 ಎಕರೆ ನೀರಾವರಿ ಜಮೀನು ಇತ್ತು. ಅದನ್ನ ಮೊದಲಿಂದ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಈಗ ನೋಡಿದ್ರೆ ಆ ದಿಲ್ಲಿಂದೆಲ್ಲ ಬಂದಿರೋ ಸಿದ್ಧಿಗಳು ಅಲ್ಲಿ ಮನೆ ಬಂದು ಜಮೀನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗೇನು
ಅವ್ರನ್ನ ಅಲ್ಲಿಂದ ಓಡಿಸ್ಬೇಕು ಅಷ್ಟೇ ತಾನೇ ಹೌದು ಕೆಲಸ ಆಯ್ತು ಅಂತ ಮಕ್ಕಳ. ನೀನೇನ್ ಹೆದರ್ಬೇಡ ಮಗ, ನಾನಿದ್ದೀನಿ. ನೀನು ಒಂದ್ಸರಿ ಆ ಕಾಡು ಜನರಿಗೆ ಈ ಜಾಗ ಬಿಟ್ಟು ಹೋಗಿ ಅಂತ ಹೇಳು. ಏನು ಮಾತನ್ನು ಕೇಳದೆ ಅಂದ್ರೆ ಒತ್ತು ಬಳಗಾಗ್ತೀನಿ. ಶಿಕಾರಿ ಮಾಡೋದು ಕುಡಿಯೋದು ಕುಡಿಯೋದು ನಮ್ ಸಾವುಕಾರ ಸಾಲ ಯಾರು ನಿಮ್ಮ ಅಪ್ಪ ಬಂದಿರ್ತಾರೆ ಇರಿಸ್ತೀವಿ ಭಾಗ ನಮ್ಮ ಗದ್ದೆ ಭತ್ತನೆಲ್ಲ ಒಬ್ಬರು ಮಾಡ್ಕೊಡ್ತರು. ಏನ್ರು ನೀವೇನು ನಮ್ ಸಾವುಕಾರಕ್ಕಿಂತ ಜಾಸ್ತಿ ಭತ್ತ ಬೆಳಿತೀರೇನ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ ಸಾವುಕಾರ ಹೇಳ್ಯಾರೆ ನಾಳೆ ನೀವು ಜಾಗ ಬಿಟ್ಟು ಹೋಗ್ಬೇಕಂತೆ, ಇಲ್ಲ ಅಂದ್ರೆ ನಿಮ್ಮೆಲ್ಲರಿಗೂ ಪೊಲೀಸಿಗೆ ಇಟ್ಕೊತಾರಂತೆ. ನಮ್ ಸಾವುಕಾರ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಮ್ ಸಾವುಕಾರಕ್ಕೆ ಪೊಲೀಸರು ದೋಸ್ತಿ ಐತೆ. ಒಂದ್ ದಿವಸ ನಿಮ್ನೆಲ್ಲ ಇಟ್ಕೊಟ್ರೆ ಅವಾಗ ಬುದ್ಧಿ ಬರುತ್ತೆ. ನಿಮಗ್ ಬೇರೆ ಕಡೆ ಜಾಗ ಏನು? ನಮ್ ಸಾವುಕಾರಕ್ಕೆ ಬೇಕಾಗಿರೋ ಜಾಗನೇ ನಿಮಗ್ ಬೇಕಾ? ಬೇಕಿದ್ರೆ ಇವಾಗ ನೀವೇ ಜಾಗ ಬಿಟ್ಟೋದ್ರೆ ಸರಿ, ಇಲ್ಲ ಅಂದ್ರೆ ಹೆಂಗ್ ಓಡಿಸ್ಬೇಕಂತ ನಿಮಗ್ ಗೊತ್ತಿದೆ ಅಂತ. ನೀ ಸಾಹುಕಾರಕ್ಕಿಂತ ಜಾಸ್ತಿ ಮಾತಾಡ್ತೀಯಾ? ನಾವು ನಮ್ಮ ಪೂರ್ವಜರಿಂದ ಇಲ್ಲೇ ಇರೋದು. ನಾವ್ ಯಾರು ಬಂದ್ರು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ. ನಿನ್ನ ಅಜ್ಜ ಚಿಕ್ಕತ್ತೆ ಸುಣ ಕೇಳು. ಇವಾಗ ನೀವು ಹೋದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಪೊಲೀಸ್ನವರ ಬಂದು ಒತ್ತೋಡಿಸ್ತಾರೆ. ಹಂಗೆ ನಮ್ ಸಾವುಕಾರ ಬಂದು ಪಡ್ಬೇಕಂತೆ. ತಂದ್ಕೊಡ್ರಾ? ಈ ಬಂದು ಬೆಳಗ್ಗೆ ಎಷ್ಟು ಉದ್ದ ಇಲ್ಲ, ನೀ ಬಂದಿದ್ದ ಹುಲಿ ಹೊಡೆದಿದ್ದಕ್ಕೆ ಬ್ರಿಟಿಷರು ಕೊಟ್ಟಿದ್ದೀವಿ, ಬಂದು ಕೊಡಲ್ಲ ಹೋಗ. ಏನೋ ಮುಕ್ಕ ಏನಾದ್ರು ಮಾಡ್ರೆ ನಮ್ ಸಾವುಕಾರಿಗೆ ಹೇಳ್ಬಿಡ್ತೀವಿ. ಎಲ್ಲ ನಮ್ಮ ಕುಲದೈವದ ಇಚ್ಛೆಯಂತೆ ಆಗ್ತದೆ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ.
ನೀನು ಕುಲಪುರದಿಂದ ನನ್ನ ಕುಲ ನಾಶ ಆದರೆ ಆ ಶಾಪ ನಿನಗೆ ಮಗನೇ. ಮತ್ತೆ ನನಗೆ ನನ್ನ ಕುಲ ಒಂದಾಗಬೇಕು ಮಗನೇ. ಕುಲದ ಹಿರಿಯರಿಗೆ ಪೂಜೆ ಸಲ್ಲಿಸಬೇಕು. ಕುಲದೈವ, ನಮ್ಮ ಕುಲದೈವ ಕನ್ಸಲ್ಲಿ ಬಂದೊಂದು ಕೆಟ್ಟ ಭವಿಷ್ಯ ನಡೆದೋಯ್ತು. ನಮ್ಮ ಕುಲ ಚೂರ್ ಚೂರ್ ಆಗ್ತದಂತೆ, ನಮ್ಮಲ್ಲಿ ಜಗಳ ಬರ್ತದಂತೆ, ತಮ್ಮವರು ನಮ್ಮಂತೂ ಜಾತಿ ಜಾತಿ ಅಂತ ಪಡ್ತಾ ಇರ್ತಾರಂತೆ. ಕುಲದೈವ, ಇದೆಂತ ಆಟ, ಇದೆಂತ ಲೀಲೆ, ಎಲ್ಲ ನಿನ್ನಿಷ್ಟನ್ನೇ ಆಗ್ಲಿ ಕುಲದೈವ. ಯಾವ ಮೋಸಡಿ ಮಗ ನಾನೇ ಒಡೆಯ. ಪರವಾನಿಗೆ ಬಂದೂಕು ಇಟ್ಕೊಂಡು ಸಿಕ್ಕ ಕಡೆ ಶಿಕಾರಿ ಮಾಡ್ತಾ ಬಾಳೆಗಾರಿಕೆ ಮಾಡ್ತಿದ್ದೀರೇನೆ. ಈ ಕಾಡೆ ನಿಮ್ಮಪ್ಪನ ಮನೆ ಅನ್ಕೊಂಡ್ರೆ ನಾನು ಅಲ್ಲಿ ಕಟ್ಟನ ಮಕ್ಕಳ. ಇಲ್ಲ ಒಡೆಯ, ಈ ಕಾಡಲ್ಲಿ ನಮ್ಮ ಅಜ್ಜ ಕಡಾಯಿ, ಅವ್ರ ಮಗ ಮಿಂಗ್ಲಿ, ಮಿಂಗ್ಲಿ ಮಗ ಬಾಬು, ಬಾಬು ಮಗ ಗಿರ್ಗೋಲಿ, ಗಿರ್ಗೋಲಿ ಮಗ ನಾನು. ಹೀಗೆ ನಮ್ಮ ಪೂರ್ವಜರಿಂದ ಇಲ್ಲೇ ಇರೋದು ಒಡೆಯ. ಈ ಕಾಡು ನಮ್ದು ಒಡೆಯ. ಹೌದು. ಅಜ್ಜ ಮುತ್ತಜ್ಜ ಇಲ್ಲ ಒಡೆಯ, ಒಡೆಯ ಬಂದೆ ಒಡೆಯ. ಹೋಗಿ ಬರುವೆ ಮನೆ ಕಡೆ ಹೋಗಿ ಬರುವೆ ಮನೆ ಕಡೆ ಜೋಪಾನ ಮಕ್ಕಳಿಗೆ ಜೋಗಿ ಮನೆ ಕಡೆ ಜೋಗಿ ಹೋಗಿ ಬರುವೆ ನಮ್ಮ ಕಷ್ಟ ಎಲ್ಲ ಪರಿಹಾರಾಗುತ್ತಂತೆ. ನಾವು ನಮ್ಮ ಕುಲಪುರದ ಬರೋರ್ಗು ಊಟ ನೀರು ಎಲ್ಲ ಬಿಟ್ಟು ಜಮಾಮೆಯನ್ನ ನುಡ್ಸೋಣ. ಬನ್ನಿ. ಅಯ್ಯೋ ಮಾಜ ದೇವ, 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 ಅಯ್ಯೋ. ಏನಾಯ್ತು? ನೋಡಿ ಸಾರ್, ಹಾಕಿದ್ದೀಗ ಹಾಕಿ ತರಲಿದೆ. ನಾನು ಇಲ್ಲೇ ಕೂತಿದ್ದೀನಿ, ಆದ್ರೂ ಚಳಿಗ ಬಂದು ಹೊರಗಡೆ ಕೂತಿದ್ದಾನೆ. ಏನ್ ತಮಾಷೆ ನೋಡ್ತಿದ್ರ? ಒಂದು ಒಳಕಾಗ್ತಿರೋ ನಾಲ್ಕು ಬಿಡಾರೆ. ಅದೇ ನಡಿಯ. ಇವತ್ತು ರಾತ್ರಿ ನಿದ್ದೆ ಮಾಡಿದ್ರೆ ನನ್ನ ಮಗನ ಕಾಯ್ತಾ ಇರ್ಬೇಕು. ಓಕೆ ಸರ್. ಅಯ್ಯೋ ಮಾಜ ದೇವ, 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 ಅಯ್ಯೋ
ಆದ್ರೂ ಹೊರಗಡೆ ಬಂದು ಕೂತಿದ್ದಾರೆ. ಕೆಲವೊಬ್ಬ ಸುಳಿ ಮಗನೇ ಪೊಲೀಸ್ ಸ್ಟೇಷನ್ ಮಾತ್ರ ಮಾಡ್ತಾ ಇದ್ದೀನಿ ಲೇ. ನಡಿಯ ನಾನು ಇಲ್ಲೇ ಇರ್ತೀನಿ. ಮತ್ತೆ ಹೆಂಗು ಹೊರಗೆ ಹೋಗ್ತೀವಿ ಅಂತ ನೋಡ್ತೀನಿ. ಬಿಸಿ ಅಲ್ಲ ಬಾರ್ದು ಕಣ್ರಿ. ಅಯ್ಯೋ ಮಾಜ ದೇವ 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 ಅಯ್ಯೋ ಮಾಜ ಅವರಲ್ಲಿ ನೋಡಿ ಸರ್, ನೀವು ಇಲ್ಲೇ ಇದ್ದೀರಾ, ನಾನು ಇಲ್ಲೇ ಕಾಣಿದ್ದೀನಿ. ಮತ್ತೆ ಸಲ್ಲಿಂದ ಒಂದು ಕಡೆ ಕೂತಿದ್ದಾನೆ. ನೋಡ್ತಾ ಇದ್ರೆ ಏನೋ ಆಟ ಮಾತ್ರ ಕಲ್ತಿದ್ದಾನೆ ಅನ್ಸುತ್ತೆ ಸರ್. ಹಾಕ್ಬೇಕು ಸರ್, ಸುಮ್ಮನೆ ಬಿಟ್ಟು ಕಳ್ಸ್ಬಿಡೋಣ. ಆಮೇಲೆ ಮಾಟ ಮಾಡಿ ನಮ್ಮನ್ನೇ ಮಾಯ ಮಾಡ್ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳು ಗತಿ ಏನು ಸರ್? ಬಿಸಿ ನೀವ್ ಹೇಳಿ ಸರಿ ಕಣ್ರಿ. ಈ ಸಿದ್ಧಿಗಳಲ್ಲಿ ಏನೋ ದೈವ ಶಕ್ತಿ ಇದೆ ಅನ್ಸುತ್ತೆ. ಇವ್ರು ಕಡಿಮೆ ಇರಲ್ಲ ರೀ. ಮಾತಾಡ್ಕೊಂಡು ಬಣ್ತಿನ ಕೆಲಸ ಮಾಡ್ಕೊಂಡ ಅವ್ರಿಗೆ ಕರೀರಿ, ಊಟ ಕಳ್ಸ್ಬಿಡೋಣ. ಬೇಕಿಲ್ರಿ ಸಾಹೇಬ್ರು ಕರ್ತಿದಾರ, ಬಾ. ನೋಡಪ್ಪ ಕಿದ್ರಿ, ನಾವೇನ ಮಾಬ್ರನ್ನ ಮಾತಾಡ್ಕೊಂಡು ಏನೋ ಬೇಡವಾದ ಕೆಲಸ ಮಾಡ್ಬಿಟ್ಟು ಏನ್ ತಟ್ಟೆ ಬರೋಕಿಲ್ಲ ಇನ್ನು. ಹೋಗು ನೋಡಪ್ಪಿದ್ರಿ, ನಾ ಸುಮ್ಮನೆ ಬಿಟ್ಟು ಕಳ್ಸ್ತಾ ಇದೀವಿ. ನಮ್ಗೇನು ಮಾಡಬೇಡ ಮಾರಯ್ಯ. ಇಲ್ಲ ಒಡೆಯ, ನಾನೇನು ಮಾಡಿಲ್ಲ. ಎಲ್ಲ ನಮ್ಮ ಕುಲದೈವದ ಮಹಿಮೆ ಅಷ್ಟೇ. ನಾವು ಯಾರಿಗೂ ಮೋಸ ಮಾಡಿಲ್ಲ ಒಡೆಯ. ನಮ್ಮ ಪೂರ್ವಜರು ಕೊಟ್ಟಿದ್ದನ್ನ ನಾವು ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ಅಷ್ಟೇ. ನೋಡ್ತಿದ್ರಿ, ನೀವು ನಿಮ್ಮ ಜನಗಳು ನಿಮ್ಗೆ ಇಷ್ಟ ಬಂದಾಗ ಬಂದಿ, ನಾವು ನಿಮ್ ತಂಟೆಗೆ ಬರಕ್ಕಿಲ್ಲ. ನೀವು ಹೋಗಪ್ಪ. ಅಯ್ಯೋ ಮಾಜ ದೇವ ಅಯ್ಯೋ ಮಾಜ ದೇವ ಅಯ್ಯೋ